ಟ್ರಾವೆಲ್ ಗೈಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಪ್ರವಾಸ ಅಂದ್ರೇನೆ ಖುಷಿ, ಪ್ರವಾಸ ಅಂದ್ರೇನೆ ಸಂಭ್ರಮ. ರಜಾದಿನಗಳು ಬಂತು ಅಂತ ಅಂದ್ರೆ ಮಕ್ಕಳೊಟ್ಟಿಗೆ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗೋಣ ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಮಿಸ್ ಮಾಡದೆ ನೋಡಬೇಕು. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುಜರಾತ್ ಟೂರ್ ಹೇಗೆ ಹೋಗಬೇಕು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಪಡ್ಕೋಣ. ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಶ್ರುತಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಶ್ರುತಿ ಅವರೇ. ನಮಸ್ಕಾರ ಮ್ಯಾಮ್. ನಾನು ಶ್ರುತಿ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ನಿಮಗೆ ಕಂಪ್ಲೀಟ್ ಗುಜರಾತ್ ಪ್ಯಾಕೇಜ್ನ ತಿಳಿಸ್ತಾ ಇದ್ದೀನಿ. RV ಟೂರ್ಸ್ ಅಂತ ಬಂದಾಗ RV ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಟ್ರಾವೆಲ್ಸ್ ಅಂತ ಅನ್ಸ್ಕೊಂಡಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಕರ್ನಾಟಕ ಜನತೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟ್ರಾವೆಲ್ ಹೋಗಿ ಬಂದು ಒಳ್ಳೆ ರಿವ್ಯೂಸ್ನ ಕೊಡ್ತಾ ಇದ್ದಾರೆ. ಇದೇ ಥರ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಮಗೆ ಅವಶ್ಯಕತೆ ಇದೆ. ಈಗ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಈಗ ಆನ್ಲೈನ್ ಮೂಲಕವಾಗಿ ಮಾಡ್ಬೋದು. ಯಾಕಂದ್ರೆ ಈಗ ಕಾರ್ಯಕ್ರಮವನ್ನ ಕುತ್ಕೊಂಡು ಮನೆಯಲ್ಲಿ ತುಂಬಾ ಜನ ನೋಡ್ತಿರ್ತಾರೆ, ಬೇರೆ ಬೇರೆ ಭಾಗಗಳಲ್ಲಿ ಇರ್ತಾರೆ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನ? RV ಟೂರ್ಸ್ ಅಂತ ಬಂದಾಗ ಬೆಂಗಳೂರಲ್ಲಿ ಹೆಬ್ಬಾಳಲ್ಲಿ ಆಫೀಸ್ ಇದೆ. ಖಂಡಿತ ಯಾರೆಲ್ಲ ಹತ್ರ ಇದ್ದಾರೋ ಅವರು ವಿಸಿಟ್ ಮಾಡ್ಬೋದು. ಎಕ್ಸಿಕ್ಯೂಟಿವ್ಸ್ ಆರಾಮಾಗಿ ಕುತ್ಕೊಂಡು ಪ್ರತಿಯೊಂದು ಡೌಟ್ಸ್ನ ನಿಮ್ಮನ್ನ ಕ್ಲಿಯರ್ ಮಾಡ್ತಾರೆ. ಯಾರೆಲ್ಲ ಸ್ವಲ್ಪ ದೂರ ಇದ್ದಾರೆ ಅಂತ ಬಂದಾಗ ಅವರು ಆಫೀಸ್ನ ವಿಸಿಟ್ ಮಾಡೋಕ್ಕಾಗಲ್ಲ ಅಂದಾಗ ಬರ್ತಾ ಇರೋವಂಥ ನಂಬರ್ಸ್ನ ಕಾಲ್ ಮಾಡಿದಾಗ ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ ನೀವು ಆನ್ಲೈನ್ ಮುಖಾನು ತಿಳ್ಕೊಬೋದು. ಕೇವಲ ಗುಜರಾತ್ ಅಷ್ಟೇ ಅಲ್ಲ, ಬೇರೆ ಬೇರೆ ಅಬ್ರಾಡ್ ಟ್ರಿಪ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಶನ್ ತಗೊಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಗುಜರಾತ್ ಅಂತ ತಕ್ಷಣ ನಮಗೆಲ್ಲ ನೆನಪಾಗೋದು ಪ್ರಧಾನಿಯವರ ತವರು ನೆಲೆ ಅಂತ. ಸೊ ಅಲ್ಲಿ ಒಂದ್ಸರಿನಾರು ಹೋಗಿ ಬರ್ಬೇಕನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಇತ್ತೀಚೆಗಂತೂ ಟ್ರಿಪ್ ಹೋಗೋದಂದ್ರೇ ಭಯ ಆಗಿರುತ್ತೆ. ಯಾಕಂದರೆ ಎಲ್ಲಿ ಆನ್ ಟೈಮ್ಗೆ ಫ್ಲೈಟ್ ಸಿಗುತ್ತೋ ಇಲ್ವೋ, ಅಥವಾ ಅಲ್ಲಿ ಹೋದ್ಮೇಲೆ ಎಲ್ಲಿ ಉಳ್ಕೊಳ್ಬೇಕು, ಅಲ್ಲಿ ಊಟ ತಿಂಡಿ ಎಲ್ಲೆಲ್ಲಿ ಏನು ಸಿಗುತ್ತೆ, ಯಾವ್ಯಾವ ಪ್ಲೇಸ್ಗಳನ್ನು ನೋಡಬೇಕು, ಎಷ್ಟು ಸೇಫ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೇ ತುಂಬ ಜನ ಈಗ ಟ್ರಾವೆಲ್ ಗೈಡ್ಸ್ನ ತುಂಬ ಇಂಪಾರ್ಟೆಂಟ್ ಆಗಿ ಮೀಟ್ ಮಾಡ್ತಾರೆ. ಸೊ ನಿಮ್ಮಲ್ಲಿ ಈ ಸ್ಪೆಷಲ್ ಆಗಿ ಗುಜರಾತ್ ಟೂರ್ನ ಈ ಸರಿ ಪ್ಯಾಕೇಜಸ್ ಕೂಡ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ. ಗುಜರಾತ್ ಅಂತ ಬಂದಾಗ ನಮ್ಮ ನರೇಂದ್ರ ಮೋದಿ ಹೇಗೆ ಜ್ಞಾಪನ ಬರ್ತಾರೋ ಹಾಗೆ ನಮ್ಮ ಫಾದರ್ ಆಫ್ ನೇಷನ್ ಗಾಂಧೀಜಿ ಅವರ ಹುಟ್ಟು ಸ್ಥಳ ಅಂತ ಹೇಳ್ಬೋದು. ಗಾಂಧೀಜಿ ಅವರ ಹುಟ್ಟಿದ ಸ್ಥಳ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಹೇಗೆ ಅಲ್ಲಿ ಯಾವ ಥರ ವಿಲೇಜು, ಪ್ರತಿಯೊಂದು ಅಲ್ಲಿರುವಂಥ ಫೆಸ್ಟಿವಲ್ಸ್ ಆಗಲಿ, ಕಲ್ಚರ್ಸ್ ಆಗಲಿ, ಮತ್ತು ಹರಪ್ಪನ್ ಸಿವಿಲೈಸೇಷನ್ ಕೂಡ ನಾವು ಗುಜರಾತಲ್ಲಿ ನೋಡ್ಬೋದು. ಇದು ಅಲ್ಲದೆ ಅಲ್ಲಿರುವಂಥ ಗಿರ್ ಫಾರೆಸ್ಟು ಮತ್ತು ನಿಮಗೆ ಸಾಲ್ಟ್ ಡೆಸರ್ಟು, ಎಲ್ಲ ಥರ ಆಕರ್ಷಣಿಕ ಪ್ಲೇಸ್ ಅಂತ ಹೇಳ್ಬೋದು. ಮತ್ತು ಗುಜರಾತ್ ಈಸ್ ದ ಜುವೆಲ್ ಆಫ್ ವೆಸ್ಟರ್ನ್ ಇಂಡಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇಂಡಿಯಾದಲ್ಲಿ ಹುಟ್ಟಿದಾರೋ ಒಂದ್ಸತಿ ಆದರೂ ನಮ್ಮ ಗುಜರಾತ್ ಸ್ಟೇಟ್ನ ನೀವು ನೋಡಲೇಬೇಕು, ಅಲ್ಲಿರುವಂಥ ವೈಬ್ನ ನೀವು ಫೀಲ್ ಮಾಡಲೇಬೇಕು. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮ್ಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಫ್ಲೈಟ್ ಪ್ಯಾಕೇಜಿಂದ ಆಗಲಿ, ಫುಡ್ ಆಗಲಿ, ಅಕಾಮಿಡೇಷನ್ ಆಗಿ ಕಂಪ್ಲೀಟ್ ಸ್ಟ್ರೆಸ್ ಫ್ರೀ ಪ್ಯಾಕೇಜ್ ಯಾವುದಾದ್ರೂ ಇದೆ ಅಂದರೆ ಅದು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ. ಓಕೆ, ಎಷ್ಟು ದಿನಗಳ ಪ್ಯಾಕೇಜ್ ಇದು? ಪ್ಯಾಕೇಜ್ ತಿಳ್ಸಕ್ಕಂತ ಬಂದಾಗ 7 nights 8 days ಪ್ಯಾಕೇಜಸ್ ಇದೆ. ಇದರಲ್ಲಿ ನಾವು ಗುಜರಾತ್ನ ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀವಿ. ಪಂಚದ್ವಾರಕಗಳಾಗಲಿ ಅಥವಾ ಜ್ಯೋತಿರ್ಲಿಂಗ ಪ್ಯಾಕೇಜಸ್ ಆಗಲಿ ಇದರಲ್ಲಿ ಸಿಗುತ್ತೆ. ಗುಜರಾತ್ ಅಂತ ಬಂದಾಗ ನಮ್ಮಲ್ಲಿ ಗುಜರಾತ್ ಪ್ಯಾಕೇಜ್ ಅಲ್ಲದೆ ಗುಜರಾತ್ ವಿತ್ ಮಧ್ಯಪ್ರದೇಶ್ ಅಂತ 2 ಪ್ಯಾಕೇಜಸ್ ಬರುತ್ತೆ. ಗುಜರಾತ್ ಬರೀ ನೋಡೋದಾದರೆ 7 nights 8 days ಪ್ಯಾಕೇಜಲ್ಲಿ ಜಸ್ಟ್ 53,999 ಆಫರ್ ಬಿಟ್ಟಿದ್ದಾರೆ. ಗುಜರಾತ್ ವಿತ್ ಮಧ್ಯಪ್ರದೇಶ್ ನೋಡೋದಾದರೆ 69,999 ಆಫರ್ ಬಿಟ್ಟಿದ್ದಾರೆ. ಗುಜರಾತ್ ಅಂತ ಬಂದಾಗ ನಾವು 3 ದ್ವಾರಕಗಳನ್ನ ಹಾಗೂ 2 ಜ್ಯೋತಿರ್ಲಿಂಗನ ಕವರ್ ಮಾಡ್ತಾ ಇದ್ದೀವಿ. ಗುಜರಾತ್ ವಿತ್ ಮಧ್ಯಪ್ರದೇಶ್ ಅಂತ ಬಂದಾಗ ಪಂಚದ್ವಾರಕಗಳು ಹಾಗೂ 4 ಜ್ಯೋತಿರ್ಲಿಂಗಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಸುತ್ತಮುತ್ತ ಪ್ಲೇಸಸ್ನ ಆಗಲಿ, ಮಾತೃಗಯ, ಅಂಬಾಜಿ, ಉದಯ್ಪುರ್, ಪೋರ್ಬಂದರ್, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನೆಲ್ಲ ಇದೆ ಎಲ್ಲವನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಈಗ ಕಪಲ್ ಪ್ಯಾಕೇಜ್ ಇರುತ್ತಾ ಅಥವಾ ಇಂಡಿವಿಜುವಲ್ ಪ್ಯಾಕೇಜ್ ಅಥವಾ ಫ್ಯಾಮಿಲಿ ಪ್ಯಾಕೇಜ್, ಯಾವ ಥರ ಪ್ಯಾಕೇಜಸ್ ಅದು? RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ನಿಮಗೆ ವೆರೈಟೀಸ್ ಆಫ್ ಆಪ್ಷನ್ ಮತ್ತು ವೆರೈಟೀಸ್ ಆಫ್ ಪ್ಯಾಕೇಜಸ್ ಇರುತ್ತೆ. ಒಂದು ನೋಡೋದಾದರೆ ಫಿಕ್ಸ್ಡ್ ಡಿಪಾರ್ಚರ್ ಅಂದರೆ ಮ್ಯಾನೇಜ್ಮೆಂಟಿಂದ ಯಾವ ಥರ ಡೇಟ್ಸ್ ಫಿಕ್ಸ್ ಆಗಿರುತ್ತೋ ಅದಕ್ಕೆ ಆಲ್ ಓವರ್ ಕರ್ನಾಟಕದಿಂದ ಬುಕ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಯಾವುದೇ ಥರ ಲಿಮಿಟ್ಸ್ ಇರೋದಿಲ್ಲ. ಕಸ್ಟಮೈಸ್ ಅಂತ ಒಂದು ಪ್ಯಾಕೇಜ್ ಬರುತ್ತೆ. ನಿಮಗೆ ಅನುಕೂಲವಾಗಿ ನಿಮ್ಮದೇ ಆದಂಥ ಡೇಟ್ಸ್ ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅದ್ರ ಪ್ರಕಾರವಾಗಿ ಅರೇಂಜ್ಮೆಂಟ್ಸ್ನ ಆಗಿರುತ್ತೆ. ವೆಕೇಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ಹನಿಮೂನ್ ಪ್ಯಾಕೇಜಸ್ ಆಗಿರ್ಬೋದು, ನಿಮಗೆ ಕಸ್ಟಮೈಸ್ ಪ್ಯಾಕೇಜಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇದು ಅಲ್ಲದೆ ಇನ್ನೊಂದು ಬಂದು ಲ್ಯಾಂಡ್ ಪ್ಯಾಕೇಜ್. ಈಗ ಫ್ಲೈಟ್ ಬುಕ್ ಆಗೋಗಿದೆ ಅಥವಾ ಟ್ರೈನ್ ಬುಕ್ ಆಗೋಗಿದೆ, ಅಲ್ಲಿ ಹೋದ್ಮೇಲೆ ಯಾವ ಥರ ಅಲ್ಲಿ ಏನೇನೆಲ್ಲ ನೋಡಬೇಕು, ಯಾವ್ದು ಆದಮೇಲೆ ಯಾವ್ದು ಕವರ್ ಮಾಡಬೇಕು, ಎಲ್ಲ ಥರ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಲ್ಯಾಂಡ್ ಪ್ಯಾಕೇಜನ್ನು ಕೊಟ್ಟಿದ್ದೀನಿ. ಯಾವ ಥರ ನಿಮಗೆ ಅನುಕೂಲ
ಅನುಕೂಲ ಆಗಿರುತ್ತೋ ಅದ್ರ ಥರ ಪ್ಯಾಕೇಜನ್ನು ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಎಸ್ ಎಸ್ ಕಸ್ಟಮೈಸ್ಡ್ ಅಂದ್ರೆ ಒಂದು ರೀತಿ ಖುಷಿ, ಯಾಕಂದ್ರೆ ನಮಗೆ ಬೇಕಾಗಿರೋ ಒಂದು ರೀತಿ ಕಂಫರ್ಟ್ ಆಗಿ ಹೋಗಿ ಬರ್ಬೋದು. ಜೊತೆಗೆ ಯಾವ್ಯಾವ ಪ್ಲೇಸ್ನ ಈಗ ಕೆಲವರು ಈಗ ಪ್ರಾಣಿ ಪ್ರಿಯರಾಗಿರ್ತಾರೆ, ಕೆಲವರು ಈಗ ಲೊಕೇಶನ್ ಪ್ರಿಯರಾಗಿರ್ತಾರೆ, ಕೆಲವರು ಟೆಂಪಲ್ ಪ್ರಿಯರಾಗಿರ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಸೆಗಳಿರುತ್ತೆ, ಆ ರೀತಿ ಇದನ್ನ ಕವರ್ ಮಾಡಬೇಕು ಅಂತ. ಸೊ ಅದಕ್ಕೂ ಕೂಡ ನೀವು ಅನುವು ಮಾಡ್ಕೊಡ್ತಿದ್ದೀರಿ. ಹೌದು ಮ್ಯಾಮ್. ಕಸ್ಟಮೈಸ್ ಅಂತ ಬಂದಾಗ ಅವರು ಹನಿಮೂನ್ ಆಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್, ಈ ಥರ ಹಲವಾರು ರೀಸನ್ಸ್ ಇರುತ್ತೆ. ಅದರ ಅನುಗುಣವಾಗಿ ಅದು ಯಾವ ಥರ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದೇ ಪ್ರಕಾರವಾಗಿ ನಡ್ಸ್ಕೊಂಡು ಹೋಗೋದಂಥದ್ದೇ ಕಸ್ಟಮೈಸ್ ಪ್ಯಾಕೇಜ್. ಇವಾಗ ಯಾತ್ರಾ ಅಥವಾ ಟೆಂಪಲ್ಸ್ ವಿಸಿಟ್ ಆಗಿರ್ಬೋದು, ಜ್ಯೋತಿರ್ಲಿಂಗ ವಿಸಿಟ್ ಆಗಿರ್ಬೋದು, ಈ ಥರ ಬಂದಾಗ ಫಿಕ್ಸ್ಡ್ ಡಿಪಾರ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಥರ ಪ್ಲೇಸಸ್ನ ಕವರ್ ಮಾಡ್ಬೋದು. ಯಾವುದೇ ಥರ ಏಜ್ ಬ್ಯಾರಿಯರ್ಸ್ ಇರಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರಲ್ಲ. ಕಂಪ್ಲೀಟ್ ಟೂರ್ ಮ್ಯಾನೇಜರ್ಸ್ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾರೆ. ಈಗ 20ರಿಂದ 25 ಜನ ಅಂತ ಹೇಳ್ತಾ ಇದ್ರಿ ಒಂದು ಫ್ಲೈಟ್ ಪ್ಯಾಕೇಜ್ ಅಂತ ತಗೊಂಡ್ರೆ. ಸೊ ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಅದಕ್ಕೆ? ಅಂದರೆ ಎಷ್ಟು ಏಜ್ ಗ್ರೂಪ್ ಇರಬೇಕು, ಹೇಗೆ? ಏಜ್ ಗ್ರೂಪ್ ಅಂತ ಏನಿಲ್ಲ ಮ್ಯಾಮ್, ಎಲ್ಲರೂ ಎಂತೂಸಿಯಾಸಮ್ ಆಗಿ ನೋಡಲೇಬೇಕಾಗಿರುವಂಥ ಪ್ಲೇಸ್ ಆಗಿರೋದ್ರಿಂದ ಯಾವುದೇ ಥರ ಏಜ್ ಲಿಮಿಟ್ಸ್ ಇಲ್ಲ. ನಿಮಗೆ ಒಂದೇ ಆಧಾರ್ ಕಾರ್ಡ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಫ್ಲೈಟ್ ಅಂತ ಬಂದಾಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೀವು ಬುಕಿಂಗ್ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಫುಡ್ ಆಗಿರ್ಬೋದು, ಅಥವಾ ಅಲ್ಲಿ ಓಡಾಡೋಕ್ಕೆ ವೆಹಿಕಲ್ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಲಕ್ಸುರಿ ಆಗಿರುತ್ತೆ. ನೀವು ಏನಪ್ಪ ಅಲ್ಲಿ ಹೋದ್ಮೇಲೆ ಯಾವ ಥರ ನಮಗೆ ಫುಡ್ ಅಂತ ಅನಿಸಿದಾಗ ಅಲ್ಲಿರುವಂಥ ಫುಡ್ ನಮಗೆ ಸೆಟ್ ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ಸ್ ಖಂಡಿತ ಇರುತ್ತೆ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಫುಡ್ಡಿಂದ ಹಿಡಿದು ಎಲ್ಲ ಗಮನ ನಿಮ್ಮ ಮೇಲೆ ಇರುತ್ತೆ. ಏನು ಚಾರ್ಜ್ ಮಾಡ್ತಿದ್ದೀರಾ ಅದಕ್ಕೆ? ಗುಜರಾತ್ ಪ್ಯಾಕೇಜ್ ಅಂತ ನೋಡೋದಾದರೆ ಟ್ರಾವೆಲ್ ಎಕ್ಸ್ಪೋ ಮೇಳ ಅಂತ ನಡೀತಾ ಇದೆ. ಜನವರಿ 31 ಒಳಗಡೆ ಯಾರೆಲ್ಲ TV9 ಪ್ರೇಕ್ಷಕರು ನೋಡ್ತಾ ಇದ್ದೀರೋ ಅವ್ರಿಗೆ ಒಳ್ಳೆ ಆಫರನ್ನು ಬಿಟ್ಟಿದ್ದೀವಿ. ಇಂಟರ್ನ್ಯಾಷನಲ್ ಆದರೆ ನಿಮಗೆ 5% ಇದೆ, ಡೊಮೆಸ್ಟಿಕ್ ಆದರೆ 10% ಇದೆ. ಕಾಸ್ಟ್ ಬಂದು ನಿಮಗೆ 53,999 7 nights 8 days ಗುಜರಾತ್ ಪ್ಯಾಕೇಜ್ ಇರೋದ್ರಿಂದ ಕಂಪ್ಲೀಟ್ ಫ್ಲೈಟ್, ಫುಡ್, ಅಕಾಮಿಡೇಷನ್ ಇದೆ. ಮತ್ತು ನಿಮಗೆ 11 nights 12 days ಗುಜರಾತ್ ಪ್ಯಾಕೇಜು ನಿಮಗೆ 69,999 ಆಫರ್ ಬಿಟ್ಟಿದ್ದಾರೆ. ಸೊ ಈಗ ತುಂಬ ಜನರಿಗೆ ಈಗ ಫುಡ್ಡೇ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಈಗ ಕೆಲವರು ಅಲ್ಲಿ ಫುಡ್ ಸೆಟ್ ಆಗುತ್ತೋ ಇಲ್ವಾ, ಜೊತೆಗೆ ಆಯಿಲ್ ಬೇರೆ ಇರುತ್ತೆ. ಈಗ ನಮ್ಮ ಕರ್ನಾಟಕದ ಫುಡ್ ನಮಗೆ ಸೆಟ್ ಆಗಿಬಿಟ್ಟಿದೆ, ನಾವೆಲ್ಲೋದ್ರೂ ಈಗ ನಾವು ಅದನ್ನೇ ಕೇಳ್ತೀವಿ ಅಂತಂದರೆ ಅದಕ್ಕೂ ಕೂಡ ನೀವು ಅರೇಂಜ್ಮೆಂಟ್ಸ್ ಮಾಡಿಕೊಡ್ತೀರಾ? ಖಂಡಿತ ಮ್ಯಾಮ್. ಎಷ್ಟೋ ಜನಕ್ಕೆ ನಮ್ಮಲ್ಲಿ ತುಂಬಾ ಡೌಟ್ಸ್ ಇರುತ್ತೆ, ಫುಡ್ ನಮಗೆ ಸೆಟ್ ಆಗುತ್ತಾ? ಸೌತ್ ಇಂಡಿಯಾಯಿಂದ ನಾರ್ತ್ ಇಂಡಿಯಾಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿರುವಂಥ ಆಯಿಲ್ ಆಗಿರ್ಬೋದು, ಫುಡ್ ಕಲ್ಚರ್ ಆಗಲಿ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಯಾವುದಕ್ಕೂ ಯೋಚನೆ ಮಾಡಬೇಡಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ನಮ್ಮನೇಲೇ ಕುತ್ಕೊಂಡು ಊಟ ಮಾಡುವಂಥ ಅನುಭವ ನಿಮ್ಗೆ ಖಂಡಿತ ಆಗುತ್ತೆ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ, ಕಂಪ್ಲೀಟ್ಲಿ ನಿಮ್ಮ ಹೆಲ್ತ್ ಫೋಕಸ್ ಆಗಿರುತ್ತೆ. ಸೊ ಸೌತ್ ಇಂಡಿಯನ್ ಫುಡ್ ಇರೋದ್ರಿಂದ ನಿಮಗೆ ಆರಾಮಾಗಿ ಫುಡ್ನ ಅಡ್ಜಸ್ಟ್ ಆಗುವಂಥ ಅವಕಾಶ ಖಂಡಿತ ಇದೆ. ಇನ್ನು ಹೆಲ್ತ್ ಕಂಡೀಷನ್ಸ್, ಈಗ ತುಂಬ ಏಜ್ಡ್ ಪರ್ಸನ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಫ್ಯಾಮಿಲಿ ಜೊತೆ ಹೋಗೋಕ್ಕಾಗಿರೋದಿಲ್ಲ, ಈಗ ನಾವು ವಯಸ್ಸಾಗ್ತಾ ಇದೆ, ನಾವೇ ಹೋಗಿ ಬರ್ತೀವಿ ಅಂತಂದರೆ, ಸೊ ಅಂಥವ್ರಿಗೆ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ? ಹೌದು ಮ್ಯಾಮ್. ಎಷ್ಟೋ ಜನ ಪೇರೆಂಟ್ಸು ಇಂಡಿಯಾದಲ್ಲಿ ಸೆಟ್ಲ್ ಆಗಿರ್ತಾರೆ, ಮಕ್ಕಳು ಅಥವಾ ಅವರ ನೋಡ್ಕೊಳ್ಳೋರು ಫಾರಿನ್ ಕಂಟ್ರೀಸಲ್ಲಿ ಇರ್ತಾರೆ, ಅವ್ರು ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆ ಫಸ್ಟ್ ನೆನಪಾಗದೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಎಷ್ಟೋ ಜನ ಕಂಪ್ಲೀಟಾಗಿ ಏಜ್ಡ್ ಪೀಪಲ್ ನಮ್ಮಲ್ಲಿ ಖುಷಿಯಾಗಿ ಟ್ರಾವೆಲ್ ಮಾಡ್ತಾರೆ. ಮತ್ತೆ ರಿಪೀಟೆಡಾಗಿ ಬರೋಕ್ಕೆ ಕಾರಣ ಸರ್ವಿಸ್. ಯಾಕಂದರೆ ಪೇಷನ್ಸ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಿ ಪ್ರತಿ ಹಂತದಲ್ಲೂ ಅವ್ರಿಗೆ ಪ್ರತಿಯೊಂದು ಪ್ಯಾಕೇಜಸ್ ಡೀಟೇಲ್ಸ್ನ ಅಥವಾ ಪ್ಲೇಸಸ್ನ ಡೀಟೇಲ್ಸ್ನ ಇನ್ಫಾರ್ಮೇಷನ್ ಕೊಡ್ತಾ ಅವ್ರ ಜೊತೆಗೆ ಆರಾಮಾಗಿ ನೋಡ್ಸ್ಕೊಂಡು ಬರುವಂಥ ಪ್ಯಾಕೇಜ್ ಯಾವುದಾದ್ರೂ ಅಥವಾ ಟೂರ್ಸ್ ಇದೆ ಅಂದರೆ ಅದು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಯಾರೆಲ್ಲ ಏಜ್ ಪರ್ಸನ್ ಇದ್ದಾರೋ ದಯವಿಟ್ಟು ಯೋಚನೆ ಮಾಡಬೇಡಿ, ಬರ್ತಾ ಇರುವಂಥ ನಂಬರ್ಸ್ನ ಕಾಲ್ ಮಾಡಿ. ಇನ್ನು ಹೆಣ್ಮಕ್ಳಿಗೆ ಸ್ಪೆಷಲಿ ಈಗ ಎಷ್ಟೋ ಜನರಿಗೆ ಟ್ರಿಪ್ ಹೋಗ್ತೀವಿ ಅಂತಂದರೆ ಪೇರೆಂಟ್ಸ್ಗೆ ಭಯ ಇರುತ್ತೆ, ಎಲ್ಲಿ ಹೇಗೆ ಹೋಗ್ತಾರೋ, ಸೇಫ್ಟಿ ಏನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇವಾಗ ನಾವು ನೋಡ್ತೀರಿ ತುಂಬ ಕ್ಲಾಸಸ್ಗಳಿರುತ್ತೆ, ಏರೋಬಿಕ್ಸ್ ಕ್ಲಾಸಸ್ಸು, ಜುಂಬಾ ಕ್ಲಾಸಸ್, ಫ್ರೆಂಡ್ಸ್ ಅಂತೆಲ್ಲ ಇರ್ತಿರ್ತಾರೆ. ಸೊ ನಾವೆಲ್ಲ ಒಂದು ಟ್ರೂಪಲ್ಲಿ ಹೋಗಿ ಬರ್ತೀವಿ, ಒಟ್ಟಿನಲ್ಲಿ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಬರಬೇಕು. ಸೊ ಈ ರೀತಿ ಕೂಡ ಟ್ರೂಪ್ ಮಾಡ್ಕೊಂಡು ಹೋಗ್ಬೋದಾ ನಿಮ್ಮದ್ರಲ್ಲಿ? ಹೌದು ಮ್ಯಾಮ್. ಎಷ್ಟೋ ಜನ ಇವಾಗ ಲೇಡೀಸ್ ಕ್ಲಬ್ ಆಗಿರ್ಬೋದು, ಕಿಟಿ ಪಾರ್ಟೀಸ್ ಆಗಿರ್ಬೋದು, ಲೇಡೀಸ್ ಎಷ್ಟೊಂದು ಜನ ಇವಾಗ ಮುಂದೆ ಬಂದು ಪ್ಲ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇತ್ತೀಚೆಗೆ ಶ್ರೀಲಂಕಾ ಆಗಲಿ ಅಥವಾ ಸಿಂಗಪೂರ್, ಮಲೇಷಿಯಾ ಎಲ್ಲರೂ ಲೇಡೀಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವಾಗ ಕೇಳ್ತಾರೆ ಲೇಡೀಸ್ ಟೂರ್ ಮ್ಯಾನೇಜರ್ಸ್ ಅವೈಲೇಬಲ್ ಇದ್ದಾರಾ? ಹೌದು, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ವೆಲ್ ಟ್ರೈನ್ಡ್ ಲೇಡಿ ಟೂರ್ ಮ್ಯಾನೇಜರ್ ಮತ್ತು ಎಲ್ಲ ಪ್ರಿಪೇರ್ಡ್ ಆಗಿರುವಂಥ ಅರೇಂಜ್ಮೆಂಟ್ಸ್ ಕ್ಲೀನಾಗಿ ಆಗಿರುತ್ತೆ. ಸೇಫ್ಟಿ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಯಾವುದೂ ಯೋಚನೆ ಮಾಡಬೇಡಿ. ಯಾರೆಲ್ಲ ಲೇಡೀಸ್
ಲೇಡೀಸ್ ಪ್ಲಾನ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಆರಾಮಾಗಿ ಹೋಗಿ ಪ್ರತಿಯೊಂದು ಪ್ಲೇಸಸ್ನ ಎಂಜಾಯ್ ಮಾಡ್ಕೊಂಡು ಯಾವುದೇ ಸ್ಟ್ರೆಸ್ ಇಲ್ದಂಗೆ ನೋಡ್ಕೊಂಡು ಬರ್ಬೋದು. ಈಗ ಟ್ರಿಪ್ಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅಂದರೆ ಪ್ರಮುಖವಾಗಿ ಏನೇನು ತೊಗೊಂಡು ಬರ್ಬೇಕು? ಯಾಕಂದರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡೋದಾದರೆ ತುಂಬ ಈ ರೀತಿ ನೋಡಿರ್ತೀರಿ, ಏನೋ ಒಂದು ಮರ್ತು ಬಂದಿರ್ತಾರೆ, ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅಥವಾ ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ಇಂಪಾರ್ಟೆಂಟ್ ವಸ್ತುಗಳನ್ನ ಮರ್ತು ಬಂದಿರ್ತಾರೆ. ಸೊ ಹಾಗಾಗಿ ಈಗ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ರೆ ಏನೇನು ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಬೇಕಂತ ಹೇಳ್ತೀರಿ? ಕ್ಲೈಮೆಟಿಕ್ ಕಂಡೀಷನ್ ಬೇಸ್ ಆಗಿ ಇಟ್ಕೊಂಡು ಅದ್ರ ಪ್ರಕಾರವಾಗಿ ಕ್ಲೋತಿಂಗ್ ಇಟ್ಕೊಳ್ಬೋದು. ತುಂಬ ಟೆನ್ಷನ್ ಏನು ಇಟ್ಕೊಳ್ಬೇಡಿ. ನಾರ್ಮಲ್ ವಿಂಟರ್ ಸೀಸನ್ ಬಂದಾಗೆ ಸ್ವೆಟರ್ಸ್, ಸಾಕ್ಸ್, ಸ್ಕಾರ್ಫ್ಸ್ ಈ ಥರ ನಾರ್ಮಲ್ ಆಗಿರುವಂಥ ಬೇಸಿಕ್ ಟ್ಯಾಬ್ಲೆಟ್ಸ್ ಏನಾದರೂ ಇದ್ರೆ ನಾರ್ಮಲ್ ಆಗಿ ಕಂಡೀಷನ್ಸ್ ಇರುತ್ತೆ. ಅದಲ್ಲದೆ ನಿಮ್ಗೆ ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದಾದ್ರೆ ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ಸ್ಯಾರೀಸ್ ಆಗಲಿ, ಚೂಡೀಸ್ ಆಗಲಿ ಕವರ್ ಮಾಡ್ಬೋದು. ನಿಮ್ಮ ಗೈಡ್ ಎಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಅಂತ? ನಮ್ಮ ಟೂರ್ ಮ್ಯಾನೇಜರ್ಸ್ ನೋಡೋದಾದರೆ ಯಾವುದೇ ಥರ ಲ್ಯಾಂಗ್ವೇಜಸ್ ಆರಾಮಾಗಿ ಮಾತಾಡ್ತಾರೆ. ನಿಮಗೆ ಕನ್ನಡ ಬಿಟ್ಟು ಬೇರೆ ಯಾವುದು ಭಾಷೆ ಬರಲ್ಲ ಅಂದರೆ ದಯವಿಟ್ಟು ಯೋಚನೆ ಮಾಡಬೇಡಿ. ನಮ್ಮ ಟೂರ್ ಮ್ಯಾನೇಜರ್ಸ್ ನಿಮಗೆ ನಿಮ್ಮ ಭಾಷೆಯಲ್ಲೇ ಮಾತಾಡಿಕೊಂಡು ಅಲ್ಲಿರುವಂಥ ಲೋಕಲ್ ಭಾಷೆ ಕೂಡ ಗೊತ್ತಿರೋದ್ರಿಂದ ಅವ್ರಿಗೆ ಯಾವುದೇ ಥರ ನಿಮಗೆ ಮಿಡಲ್ ಲ್ಯಾಂಗ್ವೇಜ್ ಆಗಿರ್ತಾರೆ. ಸೊ ನಿಮಗೆ ಏನು ಬೇಕು, ಯಾವ ಥರ ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ನಿಮ್ಮ ಭಾಷೆಯಲ್ಲೇ ಹೇಳುವಂಥ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲಿ ಖಂಡಿತ ಇದ್ದಾರೆ. ಈಗ ಎಲ್ಲಾದರೂ ಒಂದು ಕಡೆ ತುಂಬ ಫೇಮಸ್ ಪ್ಲೇಸ್ಗಳನ್ನ ನೋಡೋಕೆ ಹೋಗಬೇಕು ಅಂದಾಗ ಅಲ್ಲಿ ತುಂಬ ಕ್ಯೂ ಇರುತ್ತೆ. ಈಗ ಸ್ವಲ್ಪ ಏಜ್ ಪರ್ಸನ್ಸ್ ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರೋರು ಆ ಕ್ಯೂನಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ಇಟ್ಸ್ ಟೇಕ್ ಎ ಲಾಂಗ್ ಟೈಮ್ ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ಅಂದರೆ ಈಗ ಕ್ವಿಕ್ ಆಗಿ ಬೇರೆ ಬೇರೆ ಪ್ಲೇಸಸ್ಗಳನ್ನ ನಾವು ನೋಡ್ಕೊಂಡು ಬರಬೇಕು, ಲಾಂಗ್ ಟರ್ಮಲ್ಲಿ ವೆಯ್ಟ್ ಮಾಡಬಾರ್ದು ಅಂದರೆ ಇದಕ್ಕೂ ಕೂಡ ಎಲ್ಲ ರೀತಿ ಸಿದ್ಧತೆಗಳಾಗಿರುತ್ತಾ ನಿಮ್ಮ ಕಡೆಯಿಂದ? ಖಂಡಿತ ಮ್ಯಾಮ್. ಯಾಕಂದರೆ ನಮ್ಮದು ರೆಗ್ಯುಲರ್ ಆಗಿ ಹೋಗ್ತಾ ಇರೋದ್ರಿಂದ ನಮ್ಗೆ ಅಲ್ಲೆಲ್ಲ ಇರೋವಂಥ ಲೋಕಲ್ ಪರ್ಸನ್ಸ್ ತುಂಬ ಪರಿಚಯ ಆಗಿರ್ತಾರೆ. ಸೊ ಈ ಥರ ಎಕ್ಸ್ಟ್ರಾ ಕಂಡೀಷನ್ಸ್ ಅಂತ ಯಾರಾದರೂ ಈ ಥರ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಎಲ್ಲ ಥರ ಪ್ರಾವಿಷನ್ ಇರುತ್ತೆ, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಅಂತಿರಲ್ಲ. ಸೊ ಎಲ್ಲ ಮೊದಲೇ ಸಿದ್ಧತೆ ಆಗಿರೋದ್ರಿಂದ ನಿಮಗೆ ಈ ಟೆನ್ಷನ್ಸ್ ಕೂಡ ಇರಲ್ಲ. ಸೊ ಯಾರೆಲ್ಲ ಏಜ್ ಪರ್ಸನ್ ಇದ್ದಾರೋ ಅವರು ತುಂಬ ಕ್ಯೂ ಅಲ್ಲಿ ನಿಂತ್ಕೊಬೇಕೇನೋ, ಹೋಗ್ಬೇಕೇನೋ, ಬಿಸಿಲಲ್ಲಿ ಇರುತ್ತೆ, ಈ ಥರ ಯಾವುದೇ ಥರ ಆಪ್ಷನ್ ಇಲ್ಲ. ನೀವು ಆರಾಮಾಗಿ ಫ್ರೀಯಾಗಿ ಎಲ್ಲ ಕಡೆ ಆರಾಮಾಗಿ ಓಡಾಡಿಕೊಂಡು ನೋಡ್ಕೊಂಡು ಬರುವಂಥ ಅವಶ್ಯಕತೆ. ಸ್ಟೇಜ್ ಹೇಗಿರುತ್ತೆ, ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ? ದಿನಚರಿ ನೋಡೋದಾದರೆ ಮುಂಚಿನ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಏನು ಅನ್ನೋದನ್ನ ನಮ್ಮ ಟ್ರಾವೆಲ್ ಮ್ಯಾನೇಜರ್ ಹೇಳಿರ್ತಾರೆ. ಯಾವ ಥರ ಅರೇಂಜ್ಮೆಂಟ್ಸ್ ಇರುತ್ತೆ, ಯಾವ ಥರ ನಿಮಗೆ ಫ್ರೆಶ್ ಅಪ್ ಆಗಬೇಕು, ಎಲ್ಲ ಪ್ರತಿಯೊಂದು ನಿಮಗೆ ಮುಂಚಿತವಾಗಿ ತಿಳಿಸೋದ್ರಿಂದ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಹೋಗುತ್ತೆ. ಐಟಿನರಿಲಿ ಯಾವ ಥರ ಎಲ್ಲ ಪ್ಲ್ಯಾನ್ ಆಗಿರುತ್ತೋ ಅದು ಯಾವುದೇ ಕೂಡ ಮಿಸ್ ಆಗೋದಿಲ್ಲ. ಸೊ ಇವಾಗ ಹೇಳೋದೊಂದು ಮಾಡೋದೊಂದು ಯಾವುದೂ ಪ್ಯಾಕೇಜಸ್ ಇರಲ್ಲ. ಹೇಳದಂತೆ ನುಡಿಯುವಂಥ ಯಾವುದಾದ್ರೂ ಟ್ರಾವೆಲ್ಸ್ ಇದೆ ಅಂದರೆ ಅದು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅಕಾಮಡೇಷನ್ ಅಂತ ಬಂದಾಗ ಎಷ್ಟೋ ಜನಕ್ಕೆ ಟ್ರಿಪ್ ಒಂದೇ ಪಾಯಿಂಟ್ ಆಗಿರಲ್ಲ, ಅಲ್ಲಿ ಹೋದ್ಮೇಲೆ ಅಕಾಮಡೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಅಕಾಮಡೇಷನಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ನೀವು ಅಂದ್ಕೊಂಡ ಹಾಗೆ ಕಂಪ್ಲೀಟ್ ಲಕ್ಸುರಿ ಆದಂಥ ಅಕಾಮಡೇಷನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಫುಡ್ ಎಲ್ಲ ಅಂದರೆ ನಿಮ್ಮ ಕಡೆಯಿಂದನೇ ಕುಕ್ನ ಕರ್ಕೊಂಡು ಹೋಗ್ತೀರಾ, ಅಥವಾ ಅಲ್ಲಿರುವಂಥ ಅಥೆಂಟಿಕ್ ಫುಡ್ಗಳು ಏನೇನಿರುತ್ತೆ ಅದನ್ನು ಟೇಸ್ಟ್ ಮಾಡೋದಕ್ಕೆ ಬಿಡ್ತೀರಾ, ಅಥವಾ ಅಲ್ಲಿ ಯಾರಾದರೂ ಅರೇಂಜ್ಮೆಂಟ್ ಮುಂಚೆನೇ ಆಗಿರುತ್ತಾ? ಹೌದು ಮ್ಯಾಮ್. ನಮ್ಮ ಎಲ್ಲ ಪ್ಯಾಕೇಜಸಲ್ಲಿ ನೋಡೋದಾದರೆ ನಮ್ಮ ಓನ್ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಟೀಮ್ ಕಿಚನ್ಸ್ ಇದ್ದೇ ಇರ್ತಾರೆ. ಅದಲ್ಲದೆ ಅಲ್ಲಿರುವಂಥ ಅಥೆಂಟಿಕ್ ಫುಡ್ ಸಹ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಒಂದು ಗ್ರೂಪ್ ಅಂತ ಬಂದಾಗ ಹಲವಾರು ವೆರೈಟೀಸ್ ಆಫ್ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ. ಎಲ್ಲರನ್ನೂ ಮ್ಯಾನೇಜ್ ಮಾಡಬೇಕು ಅಂದಾಗ ಫುಡ್ಡು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಬ್ರೇಕ್ಫಾಸ್ಟಲ್ಲಿ ಸೌತ್ ಇಂಡಿಯನ್ ಆಗಿದ್ದರೆ ಮಧ್ಯಾಹ್ನ ಗುಜರಾತಿ ಸ್ಟೈಲ್ ಆಗಿರ್ಬೋದು, ಅಥವಾ ಇಲ್ಲ ನಮಗೆ ನಾರ್ಮಲ್ ಫುಡ್, ಎಲ್ಲದಕ್ಕೂ ಅವಶ್ಯ ಇರುತ್ತೆ. ಸೊ ಯಾವುದೇ ಆಪ್ಷನ್ ಕೂಡ ನೀವು ಚೂಸ್ ಮಾಡ್ಕೋಬೋದು. ಎಷ್ಟೋ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆನ್ಸಿಗಳಿದೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಯಾಕೆ ಚೂಸ್ ಮಾಡಬೇಕು ಅಂತ? RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾಕೆ ಚೂಸ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ಸರ್ವಿಸ್ ಫೋಕಸ್ಡ್ ಆಗಿದೆ. ಇಷ್ಟು ವರ್ಷ ಕಂಪ್ಲೀಟಾಗಿ ನಡ್ಸ್ಕೊಂಡು ಬರ್ತಾ ಇದೆ ಅಂದರೆ ಅದು ಸರ್ವಿಸೇ ಆಗಿರ್ಬೋದು. ಕಾಸ್ಟಲ್ಲಿ ಏರುಪೇರು ಆಗಿರ್ಬೋದು, ಎಲ್ಲ ಸೀಸನ್ನಲ್ಲೂ ನಿಮಗೆ ಆಫರ್ಸ್ನ ಬಿಡ್ಸ್ಕೊಳ್ತಾ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಜೊತೆ ಇದ್ದು ಎಲ್ಲ ಪ್ಯಾಕೇಜಸ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಅಲ್ಲಿರುವಂಥ ಜಾಗಗಳನ್ನ, ವೈಶಿಷ್ಟ್ಯತೆ ಎಲ್ಲ ಯಾವುದೆಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು, ಯಾವುದು ಮಿಸ್ ಮಾಡದೆ ಹೇಳ್ದಂತೆ ನುಡಿಸ್ಕೊಂಡು ಬರ್ತಾ ಇದೆ. ಇದೇ ಥರ ಕಂಟಿನ್ಯೂ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಖಂಡಿತ ಇರಬೇಕು. ಒಂದ್ಸತಿ ಬಂದು ಹೋದ್ಮೇಲೆ ನೀವು ಮತ್ತೆ ಬಂದು ಟ್ರಾವೆಲ್ ಮಾಡ್ತೀರಾ, ನಿಮ್ಮ ಜೊತೆ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ನ ನೀವು ಖಂಡಿತ ನಮ್ಮ ಜೊತೆ ಕರ್ಕೊಂಡು ಹೋಗಲೇಬೇಕು. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನೋಡಲೇಬೇಕು ಅಂತ ಖಂಡಿತ ನಿಮಗೆ ಆಸೆ ಆಗೇ ಆಗುತ್ತೆ. ಗುಜರಾತ್ ಟ್ರಿಪ್ನ ಸ್ಪೆಷಾಲಿಟಿ ಏನು ನಿಮ್ಮ ಕಡೆಯಿಂದ ಹೋದರೆ? ಗುಜರಾತ್ ಸ್ಪೆಷಾಲಿಟಿ ಅಂತ ಬಂದಾಗ ಎಲ್ಲ ಏಜಲ್ಲೂ ಲಿಮಿಟ್ಸ್ ಇಲ್ಲದೆ ಹೋಗಲೇಬೇಕು ಅಂತ ಅನಿಸುವಂಥ ಸ್ಟೇಟ್ ಆಗಿರೋದ್ರಿಂದ, ಫಾದರ್ ಆಫ್ ನೇಷನಲ್ಲಿ ಹುಟ್ಟಿದ್ದಾರೆ ಅಥವಾ
ನರೇಂದ್ರ ಮೋದಿ ಹುಟ್ಟಿದ ಊರು ಅಥವಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲ ನಿಮಗೆ ಅಲ್ಲಿ ಅಟ್ರಾಕ್ಷನ್ ಪ್ಲೇಸಸ್ ಇದೆ. ಮತ್ತು ನಿಮಗೆ ಮಿಕ್ಸ್ಡ್ ಡೆಸರ್ಟ್ ಕೂಡ ನೋಡ್ಬೋದು. ಯಾಕಂದರೆ ಅಲ್ಲಿ ಎರಡು ಥರ ಮಡ್ ನಿಮಗೆ ಸಿಗುತ್ತೆ, ಒಂದು ವೈಟ್ ಸ್ಯಾಂಡು, ಒಂದು ನಾರ್ಮಲ್ ಸ್ಯಾಂಡು, ಎರಡು ಮಿಕ್ಸ್ಚರ್ ಆಗಿರುವಂಥ ಸ್ಯಾಂಡ್ನ ಡೆಸರ್ಟ್ ಎಲ್ಲಾದರೂ ನೋಡಿದ್ದೀರಾ? ಅದು ನಮ್ಮ ಗುಜರಾತಲ್ಲಿದೆ, ಇಂಡಿಯಾದಲ್ಲಿದೆ. ಸೊ ಇದನ್ನು ಸ್ಪೆಷಾಲಿಟಿ ನೀವು ಕಣ್ಣಾರ ನೋಡಬೇಕು ಅಂದರೆ ನೀವು ಗುಜರಾತ್ ಖಂಡಿತ ನೋಡಲೇಬೇಕು. ಸೊ ಇಲ್ಲಿವರೆಗೂ ಎಷ್ಟು ಗುಜರಾತ್ ಟ್ರಿಪ್ಸ್ ಹೋಗಿ ಬಂದಿದೆ, ಎಷ್ಟು ಸಕ್ಸಸ್ ಆಗಿದೆ, ಜೊತೆಗೆ ನಿಮ್ಮ ಬಳಿ ಇರುವಂತಹ ಕಸ್ಟಮರ್ಸ್ ಹೋಗಿ ಬಂದಿರೋರು ಯಾವ ರೀತಿ ಖುಷಿಗಳನ್ನು ಹಂಚಿಕೊಂಡಿದ್ದಾರೆ? ನೀವು ಗೂಗಲಲ್ಲಿ ನೋಡಬೇಕಾದ್ರೆ ಅಥವಾ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಮೋಸ್ಟ್ ಆಫ್ ಟ್ರಿಪ್ಸು ನಮಗೆ ಗುಜರಾತಲ್ಲಿ ತುಂಬ ಒಳ್ಳೆ ರಿವ್ಯೂಸ್ನ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿರುವಂಥ ಸರ್ವಿಸಸ್ ಆಗಲಿ, ಅಕಾಮಡೇಷನ್ ಆಗಲಿ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಮತ್ತು ಅಲ್ಲಿರುವಂಥ ಟೂರ್ ಮ್ಯಾನೇಜರ್ಸ್ ಆಗಲಿ ನಮ್ಮ ಜೊತೆಯಾಗಿದ್ದು ಎಲ್ಲ ಹಂತದಲ್ಲೂ ಇದ್ದಾರೆ ಅಂತ ಒಂದು ಖುಷಿಗೆ ಗುಜರಾತ್ ಪ್ಯಾಕೇಜಸ್ ಯಾವುದೇ ಸೀಸನ್ಸ್ ಇಲ್ಲ, ಅದು ಕಂಪ್ಲೀಟ್ ಇಯರಲ್ಲಿ ಪ್ರತಿ ತಿಂಗಳು ಡೇಟ್ಸ್ ಇರುತ್ತೆ. ಸೊ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಈ ವೆಕೇಷನ್ಸ್ ಅಥವಾ ವಿಂಟರ್ ಸೀಸನಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ, ದಯವಿಟ್ಟು ನೀವು ಬರ್ತಾ ಇರುವಂಥ ನಂಬರ್ಸ್ನ ಕಾಲ್ ಮಾಡ್ಬೋದು ಅಥವಾ ಆಫೀಸ್ ಕೂಡ ವಿಸಿಟ್ ಮಾಡ್ಬೋದು. ಗುಜರಾತ್ ಅಲ್ಲದೆ ಬೇರೆ ಯಾವ್ಯಾವ ಪ್ಯಾಕೇಜಸ್ ಇದೆ ನಿಮ್ಮಲ್ಲಿ? RV ಟೂರ್ಸ್ ಅಂತ ಬಂದಾಗ ಗುಜರಾತ್ ಅಲ್ಲದೆ ಬೇರೆ ಹಲವಾರು ಡೊಮೆಸ್ಟಿಕ್ ಪ್ಯಾಕೇಜಸ್ ಇದೆ. ತಮಿಳುನಾಡು, ಕೇರಳ, ರಾಜಸ್ಥಾನ್, ನೇಪಾಳ್ ಮುಕ್ತಿನಾಥ್, ಕೈಲಾಶ್ ಮಾನಸರೋವರ್, ಕರ್ನಾಟಕ, ಕಂಪ್ಲೀಟ್ ಎಲ್ಲ ಕಾರ್ನರ್ ಟು ಕಾರ್ನರ್ ನಮ್ಮ ಡೊಮೆಸ್ಟಿಕಲ್ ಪ್ಯಾಕೇಜಸಲ್ಲಿದೆ. ಅದಲ್ಲದೆ ಇಂಟರ್ನ್ಯಾಷನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಯುರೋಪ್, ಶ್ರೀಲಂಕಾ, ಸಿಂಗಪೂರ್ ವಿತ್ ಮಲೇಷ್ಯಾ, ದುಬೈ, ವಿಯೆಟ್ನಾಂ, ಕಂಬೋಡಿಯಾ, ಬಾಲಿ, ಪ್ರತಿಯೊಂದು ಪ್ಯಾಕೇಜಸಲ್ಲೂ ನಮ್ಮಲ್ಲಿದೆ. ಅದಲ್ಲದೆ ಇವಾಗ ನಮ್ಮ ಜನವರಿ ಹೊಸ ವರ್ಷದ ಪ್ರಯುಕ್ತ ನಮ್ಮಲ್ಲಿ ಒಂದು ಟ್ರಾವೆಲ್ ಎಕ್ಸ್ಪೋ ಅಂತ ಆಫರ್ ನಡೀತಿದೆ. ಯಾರೆಲ್ಲ ಈ ಜನವರಿ 31 ಒಳಗಡೆ ಬುಕ್ ಮಾಡ್ಕೊಳ್ತಾರೋ ಅವ್ರಿಗೆ ಅಪ್ ಟು ಡೊಮೆಸ್ಟಿಕಲ್ ಆದರೆ 10% ಡಿಸ್ಕೌಂಟ್ ಸಿಗುತ್ತೆ. ಒಂದ್ಸಲ ನೀವು 10,000 ಇನ್ವೆಸ್ಟ್ ಮಾಡೋದಾದರೆ ಪ್ರತಿ ಒಂದು ವರ್ಷ ಫುಲ್ಲು ಫ್ರೀ ಇರುತ್ತೆ ಟೈಮು. ನೀವು ಯಾವಾಗೆಲ್ಲ ನಿಮಗೆ ಗ್ರೂಪ್ ಹೋಗಬೇಕು ಅನಿಸುತ್ತೋ ನೀವು ಆ 10,000 ಅಮೌಂಟ್ನ ಯೂಸ್ ಮಾಡ್ಕೋಬೋದು. ಅದಲ್ಲದೆ ಆ 10% ಕೂಡ ಯೂಸ್ ಆಗುತ್ತೆ. ಇದೇ ಥರ ಇಂಟರ್ನ್ಯಾಷನಲಲ್ಲೂ ಅಷ್ಟೇ, ನೀವು ಏನಾದರೂ 50,000 ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅಂದರೆ ವರ್ಷ ಪೂರ್ತಿ ಟೈಮ್ ಇರುತ್ತೆ, ನಿಮಗೆ 5% ಡಿಸ್ಕೌಂಟ್ ಸಹ ಸಿಗ್ತಾ ಇದೆ. ಸೊ ಏನು ಯೋಚನೆ ಮಾಡ್ತಾ ಇದ್ದೀರಾ, ಪ್ಯಾಕೇಜಸ್ ಬಗ್ಗೆ ತಿಳ್ಕೊಂಡಾಯ್ತು, ಡಿಸ್ಕೌಂಟ್ಸ್ ಬಗ್ಗೆ ತಿಳ್ಕೊಂಡಾಯ್ತು, ಕಂಪ್ಲೀಟ್ ಆಫರ್ ಬಗ್ಗೆ ತಿಳ್ಕೊಂಡಾಯ್ತು, ನೀವು ಇವಾಗ ಬರಬೇಕು, ನಮ್ಮಲ್ಲಿ ಬುಕ್ ಮಾಡ್ಕೋಬೇಕು. ಒಂದ್ಸರಿ ಟ್ರಿಪ್ ಅಂತ ಪ್ಲಾನ್ ಆದಾಗ ಜನರಿಗೆ ಏನಂದರೆ ಪಿಕ್ ಪಾಯಿಂಟ್ ಎಲ್ಲಿರುತ್ತೆ, ಎಲ್ಲಿಂದ ಪಿಕಪ್ ಮಾಡ್ತಾರೆ, ಎಲ್ಲಿ ಡ್ರಾಪ್ ಮಾಡ್ತಾರೆ, ಈ ಕನ್ಫ್ಯೂಷನ್ಸ್ ಆಬ್ವಿಯಸ್ಲಿ ಇದ್ದಿರುತ್ತೆ. ಅದರಲ್ಲೂ ಫ್ಲೈಟಲ್ಲಿ ಹೋಗ್ತಾರೆ ಅಂದರೆ ಆನ್ ಟೈಮಲ್ಲಿ ಮುಂಚೆನೇ ಇರಬೇಕಾಗುತ್ತೆ. ಸೊ ಈ ವ್ಯವಸ್ಥೆಗಳು ಹೇಗೆ, ಯಾವ ರೀತಿ ಗೈಡ್ ಮಾಡ್ತೀರಾ ಅವ್ರಿಗೆ? ಹೌದು ಮ್ಯಾಮ್, ಫ್ಲೈಟ್ ಅಂತ ಬಂದಾಗ ಯಾವುದೇ ರಾಜ್ಯಗಳಿಂದ ಬಂದಾಗ ಅವರು ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆಗಬೇಕಾಗತ್ತೆ. ನಮ್ಮಲ್ಲಿ ನಾಟ್ ಓನ್ಲಿ ಕರ್ನಾಟಕ, ಸುತ್ತಮುತ್ತ ರಾಜ್ಯಗಳಿಂದ ಬುಕ್ ಮಾಡ್ಕೊಳ್ತಾರೆ. ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಯಾರೆಲ್ಲ ಬುಕ್ ಮಾಡ್ಕೊಳ್ತಾ ಇದ್ದಾರೋ ಅವರು ಸೀದಾ ಬ್ಯಾಂಗ್ಳೂರಿಗೆ ಬರಬೇಕಾಗುತ್ತೆ. ಏರ್ಪೋರ್ಟ್ನ ರೀಚ್ ಆಗಬೇಕು. ಆಧಾರ್ ಕಾರ್ಡ್ ಒಂದು ಸಾಮಾನ್ಯ ಡಾಕ್ಯುಮೆಂಟ್ನ ರಿಕ್ವೈರ್ಡ್ ಮಾಡ್ಕೊಳ್ತೀವಿ. ಇದಲ್ಲದೆ ನೀವು 2 ಅವರ್ಸ್ ಮುಂಚಿತವಾಗಿ ನಾವು ಹೇಳೋ ಟೈಮಿಂಗ್ಸ್ ಬಂದರೆ ಸೊ ನಿಮಗೆ ಬೋರ್ಡಿಂಗ್ಗೆ ತುಂಬ ಈಸಿ ಆಗುತ್ತೆ, ಟೆನ್ಷನ್ಸ್ ಇರಲ್ಲ. ಇಂಟರ್ನ್ಯಾಷನಲ್ ಅಂತ ಬಂದಾಗ 3 ಅವರ್ಸ್ ಮುಂಚಿತವಾಗಿ ಬರಬೇಕಾಗುತ್ತೆ. ಸೊ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಇದ್ದರೆ ಇಂಟರ್ನ್ಯಾಷನಲ್ ಹೋಗ್ಬೋದು, ಆಧಾರ್ ಕಾರ್ಡ್ ಇದ್ದರೆ ನೀವು ಡೊಮೆಸ್ಟಿಕ್ನ ಹೋಗ್ಬೋದು. ಈಗ ಒಂದ್ಸರಿ ಟೂರ್ ಪ್ಲಾನ್ ಆದಮೇಲೆ, ಈಗ ಗುಜರಾತ್ಗೆ ಹೋಗಿಳಿದ್ವಿ ಅಂತ ಅಂದಿಟ್ಕೊಳ್ಳಿ, ಅಲ್ಲಿ ಹೋಗಾದ್ಮೇಲೆ ಕೆಲವರಿಗೆ ಈಗ 3 ಸ್ಟಾರ್ ಹೋಟ್ಲು ಬೇಕು ಅಂತಾರೆ, ಕೆಲವರು 5 ಸ್ಟಾರ್ ಬೇಕು ಅಂತಾರೆ, ಕೆಲವರು AC ಇರಬೇಕು ಅಂತ ಹೇಳ್ತಾರೆ. ಈ ರೀತಿ ಒಂದಷ್ಟು ಕಮಾಂಡಿಂಗ್ಸ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಸೊ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಹೌದು ಮ್ಯಾಮ್, ಕಸ್ಟಮೈಸ್ ಅಂತ ಬಂದಾಗ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ನಾರ್ಮಲ್ ವೆಹಿಕಲಲ್ಲಿ ಎಲ್ಲರೂ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ನಮ್ಮ ಇಷ್ಟು ಜನ ಇದ್ದೀವಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ಬೋದು. ಹೌದು, ಅಕಾರ್ಡಿಂಗ್ ಟು ಮೆಂಬರ್ಸ್, ನೀವು ಯಾವ ಥರ ಮೆಂಬರ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಅದ್ರ ತಕ್ಕನಾಗೆ ನಾನ್ AC ಮಾಡೋರು ನಾನ್ AC ಅಥವಾ AC ಇರೋರಿಗೆ AC ವೆಹಿಕಲ್, ಪ್ರತಿಯೊಂದು ರಿಕ್ವೈರ್ಮೆಂಟ್ ಕಸ್ಟಮೈಸ್ಡ್ ಅಥವಾ ಕಸ್ಟಮರಿಂದ ಬರೋತ್ತಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅಕಾಮಡೇಷನ್ ಆಗಿರ್ಬೋದು, ನಾವು ಯಾವ ಥರ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಅದಲ್ಲದೆ ಕಸ್ಟಮರ್ಸ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ಅದು ಮುಖ್ಯವಾಗುತ್ತೆ. ಸೊ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ಈಸಿಯಾಗಿ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕನೆಕ್ಟ್ ಮಾಡ್ಕೋಬಹುದು. ಒಂದ್ಸರಿ ಈಗ ಗುಜರಾತ್ಗೆ ಹೋಗಿ ಇಳಿದ ಮೇಲೆ ಸೊ ಅರೌಂಡ್ ಅಲ್ಲಿ ಈಗ ಒಂದು 20-30 ಪ್ಲೇಸಸ್ ಕವರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಒಟ್ಟು ಎಷ್ಟು ಕಿಲೋಮೀಟ್ರು, ಹೇಗೆ ಅಲ್ಲೆಲ್ಲ ಓಡಾಡೋದು ಹೇಗೆ? ಇದು ನಮ್ಮ ಕಂಪ್ಲೀಟಾಗಿ ನಮ್ಮ ಟ್ರಾವೆಲ್ ಮ್ಯಾನೇಜರ್ ಅಥವಾ ಟೂರ್ ಗೈಡ್ಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ ಯಾವ ಬೆಲ್ಟಲ್ಲಿ ಹೋದರೆ ಯಾವ್ಯಾವ ಪ್ಲೇಸ್ನ ಟೈಮಿಗೆ ಕವರ್ ಮಾಡ್ಬೋದು. ಯಾಕಂದರೆ ಏಜ್ಡ್ ಪರ್ಸನ್ಸ್ ಅಥವಾ ಎಲ್ಲ ಲಿಮಿಟ್ಸ್ ಏಜಲ್ಲಿ ಬಂದಿರ್ತಾರೆ. ಸೊ ತುಂಬ ಸ್ಟ್ರೆಸ್ ಆಗೋಕ್ಕಾಗಲ್ಲ, ಟ್ರಾವೆಲ್ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದವ್ರಿಗೆ ಕರೆಕ್ಟಾಗಿ ಪ್ಲ್ಯಾನ್ ಆಗಿರುತ್ತೆ. 1 ಡೇ ಅಂತ ಬಂದಾಗ ಎಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು, ಯಾವುದಲ್ಲಿ ರಶ್ ಇರುತ್ತೆ, ಎಲ್ಲಿ ತುಂಬ ಕ್ಯೂ ಇರುತ್ತೆ, ಎಲ್ಲ ಪ್ರತಿಯೊಂದು ಅವ್ರಿಗೆ ಪ್ರಿಪೇರ್ಡ್ ಆಗಿರ್ತಾರೆ. ಅಕಾರ್ಡಿಂಗ್ ಟು ದಟ್ ಅವರು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಎಲ್ಲೂ ಅರ್ಜೆನ್ಸಿ ಇಲ್ಲದೆ ವಿಶಾಲವಾಗಿ ನೋಡ್ಕೊಂಡು ಬರುವಂಥ ಪ್ಲ್ಯಾನ್ ಆಗಿರೋದ್ರಿಂದ ಯಾರಿಗೂ ಟೆನ್ಷನ್ಸ್ ಖಂಡಿತ ಇರಲ್ಲ.
ತುಂಬಾ ಜನರಿಗೆ ಈಗ ಒಬ್ಬೊಬ್ಬರು ಒಂದೊಂಥರ ಪ್ರಿಯಾರಿಟಿ ಇರ್ತಾರೆ. ಕೆಲವರು ಬೆಳಗ್ಗೆ ಬೇಗ ಎದ್ದು ಯಾವ್ಯಾವ ಪ್ಲೇಸ್ ತುಂಬಾ ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇನ್ನು ತುಂಬಾ ಜನ ಏನಂತಾರೆ ಪರವಾಗಿಲ್ಲ ಆರಾಮಾಗಿದ್ದು ಒಂದು 4-5 ಪ್ಲೇಸ್ ಕವರ್ ಮಾಡಿದ್ರು ಪರವಾಗಿಲ್ಲ ನೆಮ್ಮದಿಯಾಗಿ ಬರಬೇಕು ಅಂತ. ಸೊ ಮಾರ್ನಿಂಗ್ ರೂಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ, ಅಥವಾ ಈವ್ನಿಂಗ್ ಈಗ ಟ್ರಾವೆಲ್ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಅಕ್ಕಪಕ್ಕ ಲೋಕದಲ್ಲಿ ಶಾಪಿಂಗ್ ಹೋಗಬೇಕು, ಈ ಥರ ವ್ಯವಸ್ಥೆಗಳು ಹೇಗೆ? ಹೌದು ಮ್ಯಾಮ್, ಈಗ ಯಾತ್ರಾ ಅಂತ ಬಂದಾಗ ಅಫ್ಕೋರ್ಸ್ ನಾವು ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಸೋಮನಾಥ್ ಇಸ್ ಅ ಜ್ಯೋತಿರ್ಲಿಂಗ ಅಲ್ವಾ, ಅಲ್ಲಿ ನಿಮಗೆ ಓಲ್ಡ್ ಟೆಂಪಲಲ್ಲಿ ಅಭಿಷೇಕ ಮಾಡುವಂಥ ಅವಕಾಶ ಇರುತ್ತೆ. ಎಷ್ಟೋ ಜನದ ಆಸೆ ಅದು, ಯಾರೆಲ್ಲ ಇಷ್ಟಪಡಲ್ಲ ಇಲ್ಲಿ ಶಿವನಿಗೆ ಅಭಿಷೇಕ ಮಾಡೋದು. ಸೊ ಇದೆಲ್ಲ ನಾವು ಮುಂಚಿತವಾಗಿ ಅವ್ರಿಗೆ ತಿಳಿಸಿರೋದ್ರಿಂದ ಎಲ್ಲರೂ ಆರಾಮಾಗಿ ಎದ್ದು ಆ ಶಿವನಿಗೆ ಅಭಿಷೇಕ ಮಾಡೋದಾಗಲಿ, ದರ್ಶನ ಮಾಡೋದಾಗಲಿ, ಅಥವಾ ದ್ವಾರಕಗಳನ್ನ ವಿಸಿಟ್ ಮಾಡಬೇಕಾದ್ರೆ ಅಲ್ಲಿ ಮಾರ್ನಿಂಗ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಎಲ್ಲ ಪ್ಲ್ಯಾನ್ ಆಗಿರುತ್ತೆ. ಸೊ ಯಾರೆಲ್ಲ ಆ ಥರ ಇಷ್ಟಪಟ್ಟು ಮುಂಜಾನೆ ದರ್ಶನ ಮಾಡಬೇಕು ಅಂತಿರುತ್ತೋ ಎಲ್ಲರಿಗೂ ಅವಕಾಶ ಖಂಡಿತ ಸಿಗುತ್ತೆ. ಇನ್ನೂ ಒಬ್ಬರು ಕಸ್ಟಮೈಸ್ ಅಂತ ಬಂದಾಗ ಅವರು ರಿಲ್ಯಾಕ್ಸ್ ಆಗಿ ಎದ್ದು ಆರಾಮಾಗಿ ಎಲ್ಲ ದೇವಸ್ಥಾನ ನೋಡ್ಬೋದು. ಇದಕ್ಕೂ ಅವ್ರಿಗೆ ಟೈಮಿಂಗ್ಸ್ನ ನಾವು ಫಿಕ್ಸ್ ಮಾಡಿರ್ತೀವಿ. ಸೊ ಒಂದೊಂದು ಹಂತದಲ್ಲೂ ಡಿಪಾರ್ಚರ್ ಬೇರೆ ಇರುತ್ತೆ. ಕಸ್ಟಮೈಸ್ ಅಂತ ಬಂದಾಗ ಅವ್ರು ಯಾವ ಥರ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅನುಗುಣವಾಗಿ ಮಾಡಿಕೊಳ್ಳುವಂಥ ಪ್ಲ್ಯಾನ್ ಆಗಿರುತ್ತೆ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ತುಂಬ ಜನ ಕಾರ್ಯಕ್ರಮ ನೋಡ್ತಿರ್ತಾರೆ. ಸೊ ಟ್ರಾವೆಲ್ ನಾವು ಕೂಡ ಪ್ಲಾನ್ ಮಾಡಬೇಕು ಅಂತ ಹೇಳೋರಿಗೆ ಏನು ಹೇಳ್ತೀರಿ? ಟ್ರಾವೆಲ್ ಯಾರೆಲ್ಲ ಮಾಡ್ತಾ ಇರಬೇಕು ಅಂತ ನಿಜ ಪ್ಲ್ಯಾನ್ ಮಾಡ್ತಿದ್ದೀರೋ ನಿಜ ಮನೇಲೇ ಕುತ್ಕೋಬೇಡಿ, ಬನ್ನಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೀವು ಆಸೆಗಳನ್ನ ತೀರಿಸ್ಕೋಬೋದು, ಡೆಸ್ಟಿನೇಷನ್ನ ಪ್ಲ್ಯಾನ್ನ ರೀಚ್ ಆಗ್ಲೋಬೋದು. ಅಥವಾ ನಿಮಗೆ ಅಕಾಮಿಡೇಷನ್ ಅಥವಾ ಫುಡ್ಡಲ್ಲಿ ತೊಂದರೆ ಇದೆಯಾ, ಅದಕ್ಕೂ ಖಂಡಿತ ಯಾವುದೇ ಥರ ತೊಂದರೆ ಇಲ್ಲದೆ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ಸ್ ಇದೆಯೋ ಅದೇ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಪ್ಲ್ಯಾನ್ ಮಾಡ್ತಿರೋ ಬೇರೆ ಬೇರೆ ದೇಶಗಳಾಗಲಿ ಬೇರೆ ಬೇರೆ ಸ್ಟೇಟ್ಸ್ನಾಗಲಿ ಕಂಪ್ಲೀಟಲ್ಲಿ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ಎಲ್ಲದಕ್ಕೂ ನಿಮಗೆ ಒಳ್ಳೊಳ್ಳೆ ಸರ್ವಿಸ್ನ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುಜರಾತ್ ಪ್ಯಾಕೇಜ್ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ ತಮಗೆ. ಧನ್ಯವಾದಗಳು. ಸೊ ವೀಕ್ಷಕರೇ, ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೇಕು ಅಂತ ಅಂದರೆ TV ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಇನ್ನು ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಫ್ಲೋರ್, ವರ್ಷ ಆರ್ಕಿಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟರ್ ಆಫೀಸ್, ಗಂಗಾನಗರ್, ಬಳ್ಳಾರಿ ರೋಡ್, ಬೆಂಗಳೂರು 56003. ದೂರವಾಣಿ ಸಂಖ್ಯೆ 9100090938 871201 8312 915422 5664 915441 49935. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.